ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಸಿಲಿಕಾನ್ ಸಿಟಿ ಅಂತೂ ರೆಡಿ ಆಗಿದೆ. ಈ ನ್ಯೂ ಇಯರ್ ಕಿಕ್ಕೇರಿಸೋದಕ್ಕೆ ಬ್ರಿಗೇಡ್ ರೋಡ್ ಕೂಡ ರೆಡಿ ಆಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯಲ್ಲೂ ಕೂಡ ಈಗ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಎಚ್ಚರಿಕೆಗಳನ್ನು ಕೂಡ ಈಗ ವಹಿಸಲಾಗ್ತಾ ಇದೆ. 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ, ಕಣ್ಗಾವಲಿಟ್ಟಿದ್ದಾರೆ ಪೊಲೀಸರು. ಒಂದೇ ಕೊಠಡಿಯಲ್ಲಿ ಈ 300 ಸಿಸಿ ಕ್ಯಾಮೆರಾಗಳ ಕಂಟ್ರೋಲ್ ಇರುತ್ತೆ. ಹೆಚ್ಚು ಜನ ಇದ್ದ ಜಾಗದಲ್ಲಿ ಈ ಕ್ಯಾಮೆರಾದಿಂದ ರೆಡ್ ಸಿಗ್ನಲ್ ಕೊಡಲಾಗುತ್ತೆ. ಅದನ್ನು ಬಹಳ ವಿಶೇಷವಾಗಿ ಗಮನಿಸ್ತಾರೆ. ಕ್ರೌಡ್ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡುತ್ತೆ ಈ ಸಿಸ್ಟಮ್. ಒಂದೇ ಕೊಠಡಿಯಲ್ಲಿ 300 ಸಿಸಿ ಕ್ಯಾಮೆರಾಗಳನ್ನು ವೀಕ್ಷಣೆ ಮಾಡ್ಬೋದು. ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ಬೋದು. ಯಾವುದನ್ನು ನೋಡಬೇಕು, ಎಲ್ಲಿ ಏನಾಗ್ತಾ ಇದೆ, ಯಾವ ಪೊಲೀಸರು ಎಲ್ಲಿದ್ದಾರೆ, ಅದರ ಜೊತೆಯಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ, ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ, ಗಲಾಟೆಗಳಾಗುತ್ತಾ ಅಥವಾ ಏನಾದರೂ ನಡೆಯುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಬಹಳ ನಿಗಾ ವಹಿಸಿ ಬಹಳ ನೀಟಾಗಿ ಗಮನ ಹರಿಸ್ತಾರೆ. 300 ಕ್ಯಾಮ್ರಾಗಳು ಒಂದೇ ಕೊಠಡಿಯಲ್ಲಿ ಇರುತ್ತೆ. ಯಾವ ರೀತಿಯಾಗಿ ಗಮನ ಹರಿಸ್ತಾರೆ ಅನ್ನೋದನ್ನು ಒಂದು ಸ್ಯಾಂಪಲ್ ಇದೆ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಒಂದು ಕ್ಯಾಮ್ರಾ ಆದರೆ ಅಟ್ ಅ ಟೈಮ್ 300 ಸಿಸಿ ಕ್ಯಾಮ್ರಾಗಳನ್ನು ಇದೇ ರೀತಿಯಾಗಿ ಗಮನಿಸ್ತಾ ಇರ್ತಾರೆ. 300 ಕ್ಯಾಮ್ರಾಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಜೊತೆಯಲ್ಲಿ ಕ್ರೌಡ್ ತುಂಬ ಇದ್ದರೆ ರೆಡ್ ಸಿಗ್ನಲ್ ತೋರಿಸುತ್ತೆ, ಅಲ್ಲಿ ಬಹಳ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ. ಕ್ರೌಡ್ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಗ್ರೀನ್ ಸಿಗ್ನಲ್ ತೋರಿಸುತ್ತೆ. ಜೊತೆಯಲ್ಲಿ ಎಲ್ಲ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಗಂಭೀರವಾಗಿ ನೋಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿಯಾಗಿದೆ. ಇನ್ನು ಈ ಕ್ಯಾಮ್ರಾಗಳು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಶುರುವಾಗ್ತಾ ಇದೆ. ಇದರ ಜೊತೆಗೆ ಸಿಲಿಕಾನ್ ಸಿಟಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳು ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಸಾಗಿ ಬರ್ತಾ ಇದೆ. ಪ್ರಮುಖವಾಗಿ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಆಯುಕ್ತರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ವಾಚ್ ಟವರ್ಸ್ಗಳು, CCTVಗಳು ಎಲ್ಲವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಹೆಚ್ಚುವರಿ ಸಿಬ್ಬಂದಿಗಳ ಜೊತೆಗೆ ಈ ಒಂದು CCTVಗಳು ಕೂಡ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಗಳಲ್ಲಿ ಜನ ದಟ್ಟಣೆ ಹೆಚ್ಚಾಗಿರುತ್ತೆ. ಮತ್ತೆ ಒಂದಿಷ್ಟು ಬೇರೆ ಬೇರೆ ಭಾಗಗಳಿಂದ ಬರುವಂತವರಾಗಿರಬಹುದು. ಈ ರೀತಿಯಾದಂತಹ ಹಬ್ಬದ ಸಂಭ್ರಮಾಚರಣೆಯನ್ನ ಜೋರಾಗಿ ಮಾಡಲಿಕ್ಕೆ ಜನ ಸಿದ್ಧತೆಯನ್ನ ಮಾಡ್ತಾರೆ. ಹೀಗಾಗಿ CCTVಗಳ ಅಳವಡಿಕೆ ಆಗಿರುವಂಥದ್ದು ಗಮನಿಸ್ತಾ ಇರಬಹುದು. ಎಲ್ಲಾ CCTVಗಳನ್ನ ಒಂದು ಏಕಕಾಲದಲ್ಲಿ ನೋಡಿ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವನ್ನ ಕೂಡ ಗಮನಿಸಲಾಗುತ್ತೆ. ಮತ್ತೆ ಪ್ರತಿಯೊಂದು ಮೂವ್ಮೆಂಟ್ಗಳು ಕೂಡ, ಪ್ರತಿಯೊಂದು ಬ್ರಿಗೇಡ್ ರಸ್ತೆಯ ಮೂಲೆಗಳು ಕೂಡ CCTVಗಳಿಂದ ಕವರ್ ಆಗುವಂಥದ್ದು. ಯಾವುದೇ ಒಂದು ಭಾಗ ಕೂಡ ಬದಲಾವಣೆ ಆಗೋದಿಲ್ಲ. ಪ್ರತಿಯೊಬ್ಬರ ಓಡಾಟ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರ್ನಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ಲಿ ಅಥವಾ ನೂಕಾಟ ತಳ್ಳಾಟಗಳಾಗ್ಲಿ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಸೆರೆ ಹಿಡಿಯಲಾಗುತ್ತೆ. ಅದರ ಜೊತೆಗೆ ಗಮನಿಸ್ತಾ ಇರಬಹುದು, ಝೂಮ್ ಮಾಡುವಂಥದ್ದಾಗಿರ್ಬೋದು, ಕ್ಲಾರಿಟಿಯನ್ನು ಗಮನಿಸ್ತಾ ಇರಬಹುದು. ಝೂಮ್ ಮಾಡಿದ್ರು ಕೂಡ ಮುಖ ಚಹರೆಗಳು ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಝೂಮ್ ಮಾಡಿ ನೋಡಲಾಗುತ್ತೆ. ಎಲ್ಲವನ್ನ ಕೂಡ ಈ ಒಂದು CCTVಗಳ ಮೂಲಕ ಮಾಡಲಾಗುತ್ತೆ. ಈಗಾಗಲೇ ಎಲ್ಲ ಸೆಟಪ್ಗಳನ್ನು ಮಾಡಿಕೊಂಡು ಸಂಭ್ರಮದ ಕ್ಷಣಗಳನ್ನ ಕ್ಯಾಚ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಆಗುವಂಥದ್ದು. ಯಾಕಂತ ಹೇಳಿದ್ರೆ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಪುಂಡ ಪೋಖರಿಗಳು ಬರ್ತಾರೆ, ಒಂದಿಷ್ಟು ಕಿರಿಕ್ಗಳನ್ನ ಮಾಡುವಂಥದ್ದು ಮತ್ತು ಪಾರ್ಟಿಯನ್ನು ಮುಗಿಸಿ ಬರುವಂಥ ಒಂದಿಷ್ಟು ಜನ ಏನಿರ್ತಾರೆ ಅವರ ಒಂದಿಷ್ಟು ಅಸಭ್ಯ ವರ್ತನೆಗಳಾಗಿರ್ಬೋದು. ಈ ಹಿಂದೆ ಗಮನಿಸ್ತಾ ಇದ್ವಿ, ಮಹಿಳೆಯರ ಜೊತೆಗೆ ಒಂದಿಷ್ಟು ಜನ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು. ಅದಾದ ಬಳಿಕ ಸುಮ್ಮನೆ ಗಲಾಟೆಯನ್ನ ಮಾಡುವಂಥದ್ದು ಇವೆಲ್ಲವೂ ಕೂಡ ಮೂಲೆಯಲ್ಲಿರುವಂತಹ CCTVಗಳಲ್ಲಿ ಕವರ್ನ ಮಾಡುವಂಥದ್ದು. ಈ ಒಂದು CCTVಗಳನ್ನ ಇಲ್ಲಿಂದ ಆಪರೇಟ್ ಮಾಡಲಾಗುತ್ತೆ. ಯಾವೆಲ್ಲ ಜಾಗಗಳಲ್ಲಿ ಕ್ರೌಡ್ ಇದೆ ಅವನ್ನೆಲ್ಲ ತೋರಿಸಲಾಗುತ್ತೆ. ಕ್ರೌಡ್ ಲೆವೆಲ್ ಅನ್ನ 100% ಅಲ್ಲಿ ತೋರಿಸ್ತಾ ಇದೆ. ಎಲ್ಲೆಲ್ಲ ಕ್ರೌಡ್ ಲೆವೆಲ್ಗಳು ಇಲ್ಲ ಅವುಗಳನ್ನ ಕೂಡ ಗ್ರೀನ್ ಅಲ್ಲಿ ಮತ್ತೆ ಒಂದಿಷ್ಟು 0 ಕ್ರೌಡ್ ಲೆವೆಲ್ ಮತ್ತೆ ಎಷ್ಟು ಕ್ರೌಡ್ ಲೆವೆಲ್ ಇದೆ ಅವೆಲ್ಲವನ್ನ ತೋರಿಸ್ತಾ ಹೋಗುತ್ತೆ. ಇದರಿಂದಾಗಿ ಈಸಿಯಾಗಿ ಯಾವ ಭಾಗದಲ್ಲಿ ಯಾವ ಪಾಯಿಂಟ್ ನಲ್ಲಿ ಜನ ಹೆಚ್ಚಾಗಿದ್ದಾರೆ, ಯಾವ ಪಾಯಿಂಟ್ ನಲ್ಲಿ ಜನರ ಓಡಾಟ ಹೆಚ್ಚಾಗಿದೆ ಇದನ್ನ ಗಮನಿಸಲಾಗುತ್ತೆ. ಇದರಿಂದಾಗಿ ಪೊಲೀಸರ ಸಿಬ್ಬಂದಿಗಳೇನಿರ್ತಾರೆ ಆ ಒಂದು ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಪಾಯಿಂಟ್ಗಳಲ್ಲಿ ಹೆಚ್ಚಿನ ಗಮನವನ್ನ ನೀಡಲಾಗುತ್ತೆ. ಕ್ರೌಡ್ ಲೆವೆಲ್ ಹೆಚ್ಚಿರುವಂತಹ ಜಾಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನೇಮಕ ಮಾಡುವಂಥದ್ದು ಮತ್ತೆ ಅವ್ರನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗುತ್ತೆ. ಎಲ್ಲಿ ಕ್ರೌಡ್ ಬದಲಾವಣೆ ಆಗ್ತಾ ಇದ್ದಂತೆ ಪ್ರತಿಯೊಂದು ಕೂಡ ಸಿಸ್ಟಮ್ನ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದಾಗಿ ಸಂಭ್ರಮಾಚರಣೆಗೆ ಇನ್ನಷ್ಟು ಭದ್ರತೆಯನ್ನು ಒದಗಿಸಿದಂತಾಗುತ್ತೆ. ಒಂದಿಷ್ಟು ಮಹಿಳೆಯರು ಸುರಕ್ಷಿತವಾಗಿ ಬಂದು ಪಾರ್ಟಿಗಳನ್ನು ಮುಗಿಸ್ಕೊಂಡು ಹೋಗಬಾರ್ದು,
ಶುರುವಾಗೋದಾಗುತ್ತೆ, ಅಥವಾ ಒಂದಿಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿರೋರಾಗಿರ್ಬೋದು, ಒಂದಿಷ್ಟು ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪಾರ್ಟಿಗಂತ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಹಿತಕರ ಘಟನೆಗಳಾಗಿರುವಂಥದ್ದು ಅಥವಾ ಗಲಾಟೆಗಳಾಗೋದನ್ನ ತಪ್ಪಿಸಬಹುದು ಅಂತ ಹೇಳಿ ಈ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಸಿಲಿಕಾನ್ ಸಿಟಿ ಅಂತೂ ರೆಡಿ ಆಗಿದೆ. ಈ ನ್ಯೂ ಇಯರ್ ಕಿಕ್ಕೇರಿಸೋದಕ್ಕೆ ಬ್ರಿಗೇಡ್ ರೋಡ್ ಕೂಡ ರೆಡಿ ಆಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯಲ್ಲೂ ಕೂಡ ಈಗ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಎಚ್ಚರಿಕೆಗಳನ್ನು ಕೂಡ ಈಗ ವಹಿಸಲಾಗ್ತಾ ಇದೆ. 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ, ಕಣ್ಗಾವಲಿಟ್ಟಿದ್ದಾರೆ ಪೊಲೀಸರು. ಒಂದೇ ಕೊಠಡಿಯಲ್ಲಿ ಈ 300 ಸಿಸಿ ಕ್ಯಾಮೆರಾಗಳ ಕಂಟ್ರೋಲ್ ಇರುತ್ತೆ. ಹೆಚ್ಚು ಜನ ಇದ್ದ ಜಾಗದಲ್ಲಿ ಈ ಕ್ಯಾಮೆರಾದಿಂದ ರೆಡ್ ಸಿಗ್ನಲ್ ಕೊಡಲಾಗುತ್ತೆ. ಅದನ್ನು ಬಹಳ ವಿಶೇಷವಾಗಿ ಗಮನಿಸ್ತಾರೆ. ಕ್ರೌಡ್ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡುತ್ತೆ ಈ ಸಿಸ್ಟಮ್. ಒಂದೇ ಕೊಠಡಿಯಲ್ಲಿ 300 ಸಿಸಿ ಕ್ಯಾಮೆರಾಗಳನ್ನು ವೀಕ್ಷಣೆ ಮಾಡ್ಬೋದು, ಎಟ್ ಎ ಟೈಮ್ ಕಂಟ್ರೋಲ್ ಮಾಡ್ಬೋದು. ಯಾವುದನ್ನು ನೋಡಬೇಕು, ಎಲ್ಲಿ ಏನಾಗ್ತಾ ಇದೆ, ಯಾವ ಪೊಲೀಸರು ಎಲ್ಲಿದ್ದಾರೆ, ಅದರ ಜೊತೆಯಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ, ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ, ಗಲಾಟೆಗಳಾಗುತ್ತಾ ಅಥವಾ ಏನಾದರೂ ನಡೆಯುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಬಹಳ ನಿಗಾ ವಹಿಸಿ ಬಹಳ ನೀಟಾಗಿ ಗಮನ ಹರಿಸ್ತಾರೆ. 300 ಕ್ಯಾಮ್ರಾಗಳು ಒಂದೇ ಕೊಠಡಿಯಲ್ಲಿ ಇರುತ್ತೆ. ಯಾವ ರೀತಿಯಾಗಿ ಗಮನ ಹರಿಸ್ತಾರೆ ಅನ್ನೋದನ್ನು ಒಂದು ಸ್ಯಾಂಪಲ್ ಇದೆ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಒಂದು ಕ್ಯಾಮ್ರಾ ಆದರೆ ಅಟ್ ಅ ಟೈಮ್ 300 ಸಿಸಿ ಕ್ಯಾಮ್ರಾಗಳನ್ನು ಇದೇ ರೀತಿಯಾಗಿ ಗಮನಿಸ್ತಾ ಇರ್ತಾರೆ. 300 ಕ್ಯಾಮ್ರಾಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಜೊತೆಯಲ್ಲಿ ಕ್ರೌಡ್ ತುಂಬ ಇದ್ರೆ ರೆಡ್ ಸಿಗ್ನಲ್ ತೋರಿಸುತ್ತೆ, ಅಲ್ಲಿ ಬಹಳ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ. ಕ್ರೌಡ್ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಗ್ರೀನ್ ಸಿಗ್ನಲ್ ತೋರಿಸುತ್ತೆ. ಜೊತೆಯಲ್ಲಿ ಎಲ್ಲ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಗಂಭೀರವಾಗಿ ನೋಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿಯಾಗಿದೆ. ಇನ್ನು ಈ ಕ್ಯಾಮ್ರಾಗಳು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಶುರುವಾಗ್ತಾ ಇದೆ. ಇದರ ಜೊತೆಗೆ ಸಿಲಿಕಾನ್ ಸಿಟಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳು ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಸಾಗಿ ಬರ್ತಾ ಇದೆ. ಪ್ರಮುಖವಾಗಿ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಆಯುಕ್ತರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ವಾಚ್ ಟವರ್ಸ್ಗಳು, CCTVಗಳು ಎಲ್ಲವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಹೆಚ್ಚುವರಿ ಸಿಬ್ಬಂದಿಗಳ ಜೊತೆಗೆ ಈ ಒಂದು CCTVಗಳು ಕೂಡ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಗಳಲ್ಲಿ ಜನ ದಟ್ಟಣೆ ಹೆಚ್ಚಾಗಿರುತ್ತೆ, ಮತ್ತೆ ಒಂದಿಷ್ಟು ಬೇರೆ ಬೇರೆ ಭಾಗಗಳಿಂದ ಬರುವಂತವರಾಗಿರಬಹುದು. ಈ ರೀತಿಯಾದಂತಹ ಹಬ್ಬದ ಸಂಭ್ರಮಾಚರಣೆಯನ್ನು ಜೋರಾಗಿ ಮಾಡಲಿಕ್ಕೆ ಜನ ಸಿದ್ಧತೆಯನ್ನ ಮಾಡ್ತಾರೆ. ಹೀಗಾಗಿ CCTVಗಳ ಅಳವಡಿಕೆ ಆಗಿರುವಂಥದ್ದು ಗಮನಿಸ್ತಾ ಇರಬಹುದು. ಎಲ್ಲ CCTVಗಳನ್ನ ಒಂದು ಏಕಕಾಲದಲ್ಲಿ ನೋಡಿ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವನ್ನ ಕೂಡ ಗಮನಿಸಲಾಗುತ್ತೆ. ಮತ್ತೆ ಪ್ರತಿಯೊಂದು ಮೂವ್ಮೆಂಟ್ಗಳು ಕೂಡ, ಪ್ರತಿಯೊಂದು ಬ್ರಿಗೇಡ್ ರಸ್ತೆಯ ಮೂಲೆಗಳು ಕೂಡ CCTVಗಳಿಂದ ಕವರ್ ಆಗುವಂಥದ್ದು. ಯಾವುದೇ ಒಂದು ಭಾಗ ಕೂಡ ಬದಲಾವಣೆ ಆಗೋದಿಲ್ಲ. ಪ್ರತಿಯೊಬ್ಬರ ಓಡಾಟ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರ್ನಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಲಿ ಅಥವಾ ನೂಕಾಟ ತಳ್ಳಾಟಗಳಾಗಲಿ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಸೆರೆ ಹಿಡಿಯಲಾಗುತ್ತೆ. ಅದರ ಜೊತೆಗೆ ಗಮನಿಸ್ತಾ ಇರಬಹುದು, ಝೂಮ್ ಮಾಡುವಂಥದ್ದಾಗಿರ್ಬೋದು, ಕ್ಲಾರಿಟಿಯನ್ನು ಗಮನಿಸ್ತಾ ಇರಬಹುದು. ಝೂಮ್ ಮಾಡಿದ್ರು ಕೂಡ ಮುಖ ಚಹರೆಗಳು ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ, ಝೂಮ್ ಮಾಡಿ ನೋಡಲಾಗುತ್ತೆ. ಎಲ್ಲವನ್ನ ಕೂಡ ಈ ಒಂದು CCTVಗಳ ಮೂಲಕ ಮಾಡಲಾಗುತ್ತೆ. ಈಗಾಗಲೇ ಎಲ್ಲ ಸೆಟಪ್ಗಳನ್ನು ಮಾಡಿಕೊಂಡು ಸಂಭ್ರಮದ ಕ್ಷಣಗಳನ್ನು ಕ್ಯಾಚ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಆಗುವಂಥದ್ದು. ಯಾಕಂತ ಹೇಳಿದ್ರೆ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಪುಂಡ ಪೋಖರಿಗಳು ಬರ್ತಾರೆ, ಒಂದಿಷ್ಟು ಕಿರಿಕ್ಗಳನ್ನು ಮಾಡುವಂಥದ್ದು, ಮತ್ತು ಪಾರ್ಟಿಯನ್ನು ಮುಗಿಸಿ ಬರುವಂಥ ಒಂದಿಷ್ಟು ಜನ ಏನಿರ್ತಾರೆ ಅವರ ಒಂದಿಷ್ಟು ಅಸಭ್ಯ ವರ್ತನೆಗಳಾಗಿರ್ಬೋದು. ಈ ಹಿಂದೆ ಗಮನಿಸ್ತಾ ಇದ್ವಿ, ಮಹಿಳೆಯರ ಜೊತೆಗೆ ಒಂದಿಷ್ಟು ಜನ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು. ಅದಾದ ಬಳಿಕ ಸುಮ್ಮನೆ ಗಲಾಟೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಮೂಲೆಯಲ್ಲಿರುವಂತಹ CCTVಗಳಲ್ಲಿ ಕವರ್ನ ಮಾಡುವಂಥದ್ದು. ಈ ಒಂದು CCTVಗಳನ್ನು ಇಲ್ಲಿಂದ ಆಪರೇಟ್ ಮಾಡಲಾಗುತ್ತೆ. ಯಾವೆಲ್ಲ ಜಾಗಗಳಲ್ಲಿ ಕ್ರೌಡ್ ಇದೆ ಅವನ್ನೆಲ್ಲ ತೋರಿಸಲಾಗುತ್ತೆ. ಕ್ರೌಡ್ ಲೆವೆಲನ್ನು 100% ಅಲ್ಲಿ ತೋರಿಸ್ತಾ ಇದೆ. ಎಲ್ಲೆಲ್ಲ ಕ್ರೌಡ್ ಲೆವೆಲ್ಗಳು ಇಲ್ಲ ಅವುಗಳನ್ನು ಕೂಡ ಗ್ರೀನಲ್ಲಿ, ಮತ್ತೆ ಒಂದಿಷ್ಟು 0 ಕ್ರೌಡ್ ಲೆವೆಲು, ಮತ್ತೆ ಎಷ್ಟು ಕ್ರೌಡ್ ಲೆವೆಲ್ ಇದೆ ಅವೆಲ್ಲವನ್ನ ತೋರಿಸ್ತಾ ಹೋಗುತ್ತೆ. ಇದರಿಂದಾಗಿ ಈಸಿಯಾಗಿ ಯಾವ ಭಾಗದಲ್ಲಿ ಯಾವ ಪಾಯಿಂಟ್ನಲ್ಲಿ ಜನ
ಹೆಚ್ಚಾಗಿದ್ದಾರೆ, ಯಾವ ಪಾಯಿಂಟ್ನಲ್ಲಿ ಜನರ ಓಡಾಟ ಹೆಚ್ಚಾಗಿದೆ ಇದನ್ನ ಗಮನಿಸಲಾಗುತ್ತೆ. ಇದರಿಂದಾಗಿ ಪೊಲೀಸರ ಸಿಬ್ಬಂದಿಗಳೇನಿರ್ತಾರೆ ಆ ಒಂದು ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಪಾಯಿಂಟ್ಗಳಲ್ಲಿ ಹೆಚ್ಚಿನ ಗಮನವನ್ನ ನೀಡಲಾಗುತ್ತೆ. ಕ್ರೌಡ್ ಲೆವೆಲ್ ಹೆಚ್ಚಿರುವಂಥ ಜಾಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನೇಮಕ ಮಾಡುವಂಥದ್ದು ಮತ್ತೆ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಎಲ್ಲಿ ಕ್ರೌಡ್ ಬದಲಾವಣೆ ಆಗ್ತಾ ಇದ್ದಂತೆ ಪ್ರತಿಯೊಂದು ಕೂಡ ಸಿಸ್ಟಮ್ನ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದಾಗಿ ಸಂಭ್ರಮಾಚರಣೆಗೆ ಇನ್ನಷ್ಟು ಭದ್ರತೆಯನ್ನು ಒದಗಿಸಿದಂತಾಗುತ್ತೆ. ಒಂದಿಷ್ಟು ಮಹಿಳೆಯರು ಸುರಕ್ಷಿತವಾಗಿ ಬಂದು ಪಾರ್ಟಿಗಳನ್ನು ಮುಗಿಸ್ಕೊಂಡು ಹೋಗಬಹುದಾಗುತ್ತೆ, ಅಥವಾ ಒಂದಿಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿರೋರಾಗಿರ್ಬೋದು, ಒಂದಿಷ್ಟು ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪಾರ್ಟಿಗಂತ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಹಿತಕರ ಘಟನೆಗಳಾಗಿರುವಂಥದ್ದು ಅಥವಾ ಗಲಾಟೆಗಳಾಗೋದನ್ನ ತಪ್ಪಿಸಬಹುದು ಅಂತ ಹೇಳಿ ಈ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಸಿಲಿಕಾನ್ ಸಿಟಿ ಅಂತೂ ರೆಡಿ ಆಗಿದೆ. ಈ ನ್ಯೂ ಇಯರ್ ಕಿಕ್ಕೇರಿಸೋದಕ್ಕೆ ಬ್ರಿಗೇಡ್ ರೋಡ್ ಕೂಡ ರೆಡಿ ಆಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯಲ್ಲೂ ಕೂಡ ಈಗ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಕೂಡ ಈಗ ವಹಿಸಲಾಗ್ತಾ ಇದೆ. 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ, ಕಣ್ಗಾವಲಿಟ್ಟಿದ್ದಾರೆ ಪೊಲೀಸರು. ಒಂದೇ ಕೊಠಡಿಯಲ್ಲಿ ಈ 300 ಸಿಸಿ ಕ್ಯಾಮೆರಾಗಳ ಕಂಟ್ರೋಲ್ ಇರುತ್ತೆ. ಹೆಚ್ಚು ಜನ ಇದ್ದ ಜಾಗದಲ್ಲಿ ಈ ಕ್ಯಾಮೆರಾದಿಂದ ರೆಡ್ ಸಿಗ್ನಲ್ ಕೊಡಲಾಗುತ್ತೆ. ಅದನ್ನು ಬಹಳ ವಿಶೇಷವಾಗಿ ಗಮನಿಸ್ತಾರೆ. ಕ್ರೌಡ್ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡುತ್ತೆ ಈ ಸಿಸ್ಟಮ್. ಒಂದೇ ಕೊಠಡಿಯಲ್ಲಿ 300 ಸಿಸಿ ಕ್ಯಾಮೆರಾಗಳನ್ನು ವೀಕ್ಷಣೆ ಮಾಡ್ಬೋದು, ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ಬೋದು. ಯಾವುದನ್ನು ನೋಡಬೇಕು, ಎಲ್ಲಿ ಏನಾಗ್ತಾ ಇದೆ, ಯಾವ ಪೊಲೀಸರು ಎಲ್ಲಿದ್ದಾರೆ, ಅದರ ಜೊತೆಯಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ, ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ, ಗಲಾಟೆಗಳಾಗುತ್ತಾ ಅಥವಾ ಏನಾದರೂ ನಡೆಯುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಬಹಳ ನಿಗಾ ವಹಿಸಿ ಬಹಳ ನೀಟಾಗಿ ಗಮನ ಹರಿಸ್ತಾರೆ. 300 ಕ್ಯಾಮ್ರಾಗಳು ಒಂದೇ ಕೊಠಡಿಯಲ್ಲಿ ಇರುತ್ತೆ. ಯಾವ ರೀತಿಯಾಗಿ ಗಮನ ಹರಿಸ್ತಾರೆ ಅನ್ನೋದನ್ನು ಒಂದು ಸ್ಯಾಂಪಲ್ ಇದೆ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಒಂದು ಕ್ಯಾಮ್ರಾ ಆದರೆ ಅಟ್ ಅ ಟೈಮ್ 300 ಸಿಸಿ ಕ್ಯಾಮ್ರಾಗಳನ್ನು ಇದೇ ರೀತಿಯಾಗಿ ಗಮನಿಸ್ತಾ ಇರ್ತಾರೆ. 300 ಕ್ಯಾಮ್ರಾಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಜೊತೆಯಲ್ಲಿ ಕ್ರೌಡ್ ತುಂಬ ಇದ್ರೆ ರೆಡ್ ಸಿಗ್ನಲ್ ತೋರಿಸುತ್ತೆ, ಅಲ್ಲಿ ಬಹಳ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ. ಕ್ರೌಡ್ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಗ್ರೀನ್ ಸಿಗ್ನಲ್ ತೋರಿಸುತ್ತೆ. ಜೊತೆಯಲ್ಲಿ ಎಲ್ಲ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಗಂಭೀರವಾಗಿ ನೋಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ರೆಡಿಯಾಗಿದೆ. ಇನ್ನು ಈ ಕ್ಯಾಮ್ರಾಗಳು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಶುರುವಾಗ್ತಾ ಇದೆ. ಇದರ ಜೊತೆಗೆ ಸಿಲಿಕಾನ್ ಸಿಟಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳು ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಸಾಗಿ ಬರ್ತಾ ಇದೆ. ಪ್ರಮುಖವಾಗಿ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಆಯುಕ್ತರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ವಾಚ್ ಟವರ್ಸ್ಗಳು, CCTVಗಳು ಎಲ್ಲವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಹೆಚ್ಚುವರಿ ಸಿಬ್ಬಂದಿಗಳ ಜೊತೆಗೆ ಈ ಒಂದು CCTVಗಳು ಕೂಡ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಗಳಲ್ಲಿ ಜನ ದಟ್ಟಣೆ ಹೆಚ್ಚಾಗಿರುತ್ತೆ, ಮತ್ತೆ ಒಂದಿಷ್ಟು ಬೇರೆ ಬೇರೆ ಭಾಗಗಳಿಂದ ಬರುವಂಥವರಾಗಿರಬಹುದು. ಈ ರೀತಿಯಾದಂತಹ ಹಬ್ಬದ ಸಂಭ್ರಮಾಚರಣೆಯನ್ನು ಜೋರಾಗಿ ಮಾಡಲಿಕ್ಕೆ ಜನ ಸಿದ್ಧತೆಯನ್ನ ಮಾಡ್ತಾರೆ. ಹೀಗಾಗಿ CCTVಗಳ ಅಳವಡಿಕೆ ಆಗಿರುವಂಥದ್ದು ಗಮನಿಸ್ತಾ ಇರಬಹುದು. ಎಲ್ಲ CCTVಗಳನ್ನ ಒಂದು ಏಕಕಾಲದಲ್ಲಿ ನೋಡಿ ಅಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರವನ್ನ ಕೂಡ ಗಮನಿಸಲಾಗುತ್ತೆ. ಮತ್ತೆ ಪ್ರತಿಯೊಂದು ಮೂಮೆಂಟ್ಗಳು ಕೂಡ, ಪ್ರತಿಯೊಂದು ಬ್ರಿಗೇಡ್ ರಸ್ತೆಯ ಮೂಲೆಗಳು ಕೂಡ CCTVಗಳಿಂದ ಕವರ್ ಆಗುವಂಥದ್ದು. ಯಾವುದೇ ಒಂದು ಭಾಗ ಕೂಡ ಬದಲಾವಣೆ ಆಗೋದಿಲ್ಲ. ಪ್ರತಿಯೊಬ್ಬರ ಓಡಾಟ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರ್ನಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಲಿ ಅಥವಾ ನೂಕಾಟ ತಳ್ಳಾಟಗಳಾಗಲಿ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಸೆರೆ ಹಿಡಿಯಲಾಗುತ್ತೆ. ಅದರ ಜೊತೆಗೆ ಗಮನಿಸ್ತಾ ಇರಬಹುದು, ಝೂಮ್ ಮಾಡುವಂಥದ್ದಾಗಿರ್ಬೋದು, ಕ್ಲಾರಿಟಿಯನ್ನು ಗಮನಿಸ್ತಾ ಇರಬಹುದು. ಝೂಮ್ ಮಾಡಿದ್ರು ಕೂಡ ಮುಖ ಚಹರೆಗಳು ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ, ಝೂಮ್ ಮಾಡಿ ನೋಡಲಾಗುತ್ತೆ. ಎಲ್ಲವನ್ನ ಕೂಡ ಈ ಒಂದು CCTVಗಳ ಮೂಲಕ ಮಾಡಲಾಗುತ್ತೆ. ಈಗಾಗಲೇ ಎಲ್ಲ ಸೆಟಪ್ಗಳನ್ನು ಮಾಡಿಕೊಂಡು ಸಂಭ್ರಮದ ಕ್ಷಣಗಳನ್ನು ಕ್ಯಾಚ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಆಗುವಂಥದ್ದು. ಯಾಕಂತ ಹೇಳಿದ್ರೆ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಪುಂಡ ಪೋಖರಿಗಳು ಬರ್ತಾರೆ, ಒಂದಿಷ್ಟು ಕಿರಿಕ್ಗಳನ್ನು ಮಾಡುವಂಥದ್ದು ಮತ್ತು ಪಾರ್ಟಿಯನ್ನು ಮುಗಿಸಿ ಬರುವಂಥ ಒಂದಿಷ್ಟು ಜನ ಏನಿರ್ತಾರೆ ಅವರ ಒಂದಿಷ್ಟು ಅಸಭ್ಯ ವರ್ತನೆಗಳಾಗಿರ್ಬೋದು. ಈ ಹಿಂದೆ ಗಮನಿಸ್ತಾ ಇದ್ವಿ, ಮಹಿಳೆಯರ ಜೊತೆಗೆ ಒಂದಿಷ್ಟು ಜನ ಅಸಭ್ಯವಾಗಿ ವರ್ತನೆಯನ್ನು
ಮಾಡಿದ್ರು, ಅದಾದ ಬಳಿಕ ಸುಮ್ಮನೆ ಗಲಾಟೆಯನ್ನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮೂಲೆಯಲ್ಲಿರುವಂತಹ CCTVಗಳಲ್ಲಿ ಕವರ್ನ ಮಾಡುವಂಥದ್ದು. ಈ ಒಂದು CCTVಗಳನ್ನ ಇಲ್ಲಿಂದ ಆಪರೇಟ್ ಮಾಡಲಾಗುತ್ತೆ. ಯಾವೆಲ್ಲ ಜಾಗಗಳಲ್ಲಿ ಕ್ರೌಡ್ ಇದೆ ಅವನ್ನೆಲ್ಲ ತೋರಿಸಲಾಗುತ್ತೆ. ಕ್ರೌಡ್ ಲೆವೆಲ್ ಅನ್ನ 100% ಅಲ್ಲಿ ತೋರಿಸ್ತಾ ಇದೆ. ಎಲ್ಲೆಲ್ಲ ಕ್ರೌಡ್ ಲೆವೆಲ್ಗಳು ಇಲ್ಲ ಅವುಗಳನ್ನ ಕೂಡ ಗ್ರೀನ್ ಅಲ್ಲಿ, ಮತ್ತೆ ಒಂದಿಷ್ಟು 0 ಕ್ರೌಡ್ ಲೆವೆಲ್, ಮತ್ತೆ ಎಷ್ಟು ಕ್ರೌಡ್ ಲೆವೆಲ್ ಇದೆ ಅವೆಲ್ಲವನ್ನ ತೋರಿಸ್ತಾ ಹೋಗುತ್ತೆ. ಇದರಿಂದಾಗಿ ಈಸಿಯಾಗಿ ಯಾವ ಭಾಗದಲ್ಲಿ ಯಾವ ಪಾಯಿಂಟ್ ನಲ್ಲಿ ಜನ ಹೆಚ್ಚಾಗಿದ್ದಾರೆ, ಯಾವ ಪಾಯಿಂಟ್ ನಲ್ಲಿ ಜನರ ಓಡಾಟ ಹೆಚ್ಚಾಗಿದೆ ಇದನ್ನ ಗಮನಿಸಲಾಗುತ್ತೆ. ಇದರಿಂದಾಗಿ ಪೊಲೀಸರ ಸಿಬ್ಬಂದಿಗಳೇನಿರ್ತಾರೆ ಆ ಒಂದು ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಪಾಯಿಂಟ್ಗಳಲ್ಲಿ ಹೆಚ್ಚಿನ ಗಮನವನ್ನ ನೀಡಲಾಗುತ್ತೆ. ಕ್ರೌಡ್ ಲೆವೆಲ್ ಹೆಚ್ಚಿರುವಂತ ಜಾಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನೇಮಕ ಮಾಡುವಂಥದ್ದು ಮತ್ತೆ ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಎಲ್ಲಿ ಕ್ರೌಡ್ ಬದಲಾವಣೆ ಆಗ್ತಾ ಇದ್ದಂತೆ ಪ್ರತಿಯೊಂದು ಕೂಡ ಸಿಸ್ಟಮ್ನ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದಾಗಿ ಸಂಭ್ರಮಾಚರಣೆಗೆ ಇನ್ನಷ್ಟು ಭದ್ರತೆಯನ್ನು ಒದಗಿಸಿದಂತಾಗುತ್ತೆ. ಒಂದಿಷ್ಟು ಮಹಿಳೆಯರು ಸುರಕ್ಷಿತವಾಗಿ ಬಂದು ಪಾರ್ಟಿಗಳನ್ನ ಮುಗಿಸ್ಕೊಂಡು ಹೋಗಬಹುದಾಗುತ್ತೆ, ಅಥವಾ ಒಂದಿಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿರೋರಾಗಿರ್ಬೋದು, ಒಂದಿಷ್ಟು ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪಾರ್ಟಿಗಂತ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಹಿತಕರ ಘಟನೆಗಳಾಗಿರುವಂಥದ್ದು ಅಥವಾ ಗಲಾಟೆಗಳಾಗೋದನ್ನ ತಪ್ಪಿಸಬಹುದು ಅಂತ ಹೇಳಿ ಈ ರೀತಿಯಾದಂತಹ